जगद्गुरु रेवणसिद्धेश्वर महाराज की, श्री बीरलिंगेश्वर स्वामी महाराज की, संत भक्त कनकदास स्वामी महाराज की। नमः शिवाय सांबाय हरे बीरलिंगेशाय नमः। जगद्गुरु रेवणसिद्धेश्वरರ ಸನ್ನಿಧಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ ಆಲಮತ ಮಹಾಸಭಾ ಶಿವಮೊಗ್ಗ ಕಳೆದ ಒಂದು ಉತ್ತಮವಾದಂತಹ ಬೆಳವಣಿಗೆ. ಒಂದು ಕುರುಬರ ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಈ ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಆಯೋಗ ರಚನೆ ಮಾಡಬೇಕು. ಬಹಳ ಜನಕ್ಕೆ ಗೊಂದಲ ಏನು ಅಂತ ಹೇಳಿದ್ರೆ, ಇವರು ಜಾತಿ ಗಣತಿ ಮಾಡ್ತಾರೆ ಅಂತೇಳಿ ಗೊಂದಲಕ್ಕೆ ಒಳಗಾದರು. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಎಲ್ಲ ಜಾತಿ ಜನಾಂಗದವರು ಅವರ ಸ್ಥಿತಿಗತಿಗಳನ್ನು ಸರ್ಕಾರ ಒಂದು ಸಮೀಕ್ಷೆ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆ ಒಂದು ಸಮೀಕ್ಷೆಯಲ್ಲಿ 60 ಪ್ರಮುಖವಾಗಿರುವಂಥ ಅಂಶಗಳಿದ್ದಾವೆ, 60 ಮುಖ್ಯವಾಗಿರುವಂಥ ಪ್ರಶ್ನೆಗಳಿದ್ದಾವೆ. ನಿಮ್ಮ ಜಾತಿ, ಧರ್ಮ, ಉದ್ಯೋಗ, ನಿಮ್ಮ ವಾಸ ಮಾಡ್ತಿರುವಂಥ ಮನೆ, ರಾಜಕೀಯ ಅಧಿಕಾರ, ಬೇರೆ ಬೇರೆಲ್ಲ ಇದ್ದಾವೆ. ಆದರೆ ಕರ್ನಾಟಕದಲ್ಲಿ 2 ಬಾರಿ ಸಮೀಕ್ಷೆ 6,20,00,000 ಜನರ ಗಣತಿಯನ್ನು ಆ ಆಯೋಗ ಮಾಡಿತ್ತು. ಕೆಲವು ಸಮುದಾಯಗಳ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು 1 ಕೋಟಿ ಇದ್ದೀವಿ. ಉದಾಹರಣೆಗೆ ವೀರಶೈವ ಸಮಾಜ ನಾವು 1.5 ಕೋಟಿ ಇದ್ದೀವಿ ಅಂತ, ಒಕ್ಕಲಿಗರು ನಾವು 1 ಕೋಟಿ ಮೇಲಿದ್ದೀವಿ ಅಂತ, ಕುರುಬರು ನಾವು 70 ಲಕ್ಷ ಜನ ಇದ್ದೀವಿ ಅಂತ, ವಾಲ್ಮೀಕಿಯರು ನಾವೊಂದು 60 ಲಕ್ಷ ಜನ ಇದ್ದೀವಿ ಅಂತ, ಆಮೇಲೆ ಎಸ್ ಸಿ ಜನಾಂಗದಲ್ಲಿ ಎಡ ಮತ್ತು ಬಲ ಅವರು ನಾವು 1 ಕೋಟಿ ಹತ್ರ ಇದ್ದೀವಿ ಅಂತ. ಎಲ್ಲವನ್ನು ಕೌಂಟ್ ಮಾಡಿದರೆ 13 ಕೋಟಿ ಆಗುತ್ತೆ ಜನಸಂಖ್ಯೆ. ಕರ್ನಾಟಕದಲ್ಲಿರುವಂತಹ ಜನಸಂಖ್ಯೆ ಕೇವಲ 6,80,00,000 ಜನ. ಯಾರಿಗೂ ಸ್ಪಷ್ಟತೆ ಇಲ್ಲ. ಆಮೇಲೆ ಈಶ್ವರಪ್ಪಾದಿಯಾಗಿ ಅನೇಕ ಮುಖಂಡರು ಮಾತನಾಡುವ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಈ ಕರ್ನಾಟಕದಲ್ಲಿ ಉಪಪಂಗಡಗಳು ಗೊಂದಲ ಇಲ್ಲದೆ ಇರುವಂತಹ ಒಂದೇ ಒಂದು ಸಮುದಾಯ ಯಾವ್ದಾದ್ರು ಇದ್ರೆ ಅದು ಕುರುಬ ಸಮುದಾಯ. ನಮಗೆ ಗೊಂದಲ ಇಲ್ಲ, ನಮ್ಮ ದೇವರು ಬೀರಪ್ಪ, ನಾವು ಕುರುಬರು. ಈಗ ಧರ್ಮ ಎಲ್ಲ ಬಹಳ ಜನ ಬೇರೆ ಬೇರೆ ಬರ್ಣ ಶುರು ಮಾಡ್ಬಿಟ್ರು. ಮೊದಲು ನಾವೆಲ್ಲ ಹಿಂದೂ ಅಂತ ಹೇಳಿದ್ರು, ಆಮೇಲೆ ಈಗ ನಾವು ಹಿಂದೂ ಅಲ್ಲ, ನಾವೀಗ ನಮ್ದೇ ಬೇರೆ ನಾವು ಬರ್ಕೊಳ್ಳೋದು ಶುರು ಮಾಡ್ಬಿಡ್ತಾರೆ. ಆದರೆ ಕುರುಬರು ಯಾಕೆ ಗೊಂದಲ ಇಲ್ಲ ಅಂತ ಹೇಳಿದ್ರೆ, ಹಿಂದೂ ಸಾಮ್ರಾಜ್ಯವನ್ನು ಕರ್ತವ್ಯ ಕುರುಬರು. ಆ ಕಾರಣಕ್ಕಾಗಿ ನಮಗೆ ಗೊಂದಲ ಇಲ್ಲ. ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಅಹಲ್ಯಾಬಾಯಿಯವರೆಗೆ ಹಿಂದೂ ಸಂಸ್ಕೃತಿಯನ್ನ, ಹಿಂದೂ ಪರಂಪರೆಯನ್ನ ಕಾಪಾಡಿದಂಥವರು ಆಲಮತಸ್ಥರು ಕುರುಬರು. ಆ ಕಾರಣಕ್ಕೆ ನಾವು ಧರ್ಮ ಬೇರೆ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಸಾಮ್ರಾಜ್ಯ ಇವತ್ತು ವಿಜಯನಗರ ಸಾಮ್ರಾಜ್ಯದ ಸಂದರ್ಭವನ್ನೇ ನೀವು ಗಣನೆಗೆ ಇಟ್ಟುಕೊಳ್ಳಿ. ಮೈಸೂರಿನಲ್ಲಿ ದಸರಾ ಉತ್ಸವ ಆಗುತ್ತೆ. ಆ ದಸರಾ ಉತ್ಸವವನ್ನ ಆರಂಭ ಮಾಡಿದ್ದೇ ಹಕ್ಕ ಹುಕ್ಕರು. ಒಂದು ವಿಜಯದ ಸಂದರ್ಭವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ನೀವು ಹಂಪಿಗೆ ಹೋದ್ರೆ ಅಲ್ಲಿ ಮಹಾನವಮಿ ದಿಬ್ಬ ಅಂತಿದೆ. ಆ ಮಹಾನವಮಿ ದಿಬ್ಬದ ಮೇಲೆ ಎಲ್ಲ ರಾಜ ಮಹಾರಾಜರು ಸಂಸ್ಕೃತಿ ಪರಂಪರೆ ಎಲ್ಲವನ್ನು ಕೂಡ ಕರೆದು ಅಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ಅದರ ಮುಂದುವರೆದಾಗ ಇವತ್ತು ಮೈಸೂರು ಮಹಾರಾಜರು ನಡೆಸ್ಕೊಂಡು ಬರ್ತಾ ಇರುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದು.
ಆ ಹಿನ್ನೆಲೆಯಲ್ಲಿ ಇವತ್ತು ಹಾಲುಮತ ಮಹಾಸಭಾ ಒಂದು ವಿಶೇಷ ಪ್ರಯತ್ನ ಮಾಡಿರುವಂಥದ್ದು. ಇವತ್ತು ಜಾತಿ ಗಣತಿಯ ವಿಚಾರ ಬಂದಾಗ ಧರ್ಮದ ಕಾಲದಲ್ಲಿ ಹಿಂದೂ, ಜಾತಿ ಕಾಲದಲ್ಲಿ ಕುರುಬ ಮತ್ತು ಉಪಪಂಗಡ ಅವರ ಏನಿಲ್ಲ. ಯಾರಾದ್ರೂ ನಿಮ್ಮನ್ನ ಸ್ವಲ್ಪ ದಾರಿ ಕೆಲಸ ಮಾಡ್ತಾರೆ, ಯಾರು ಒಳಗಾಗಬೇಡಿ. ಎಲ್ಲ ಮಾಹಿತಿಯನ್ನ ಕೊಟ್ಟ ಮೇಲೆ ನೀವು ಸಿಗ್ನೇಚರ್ ಮಾಡುವಾಗ ನಾನು ಹೇಳಿರುವಂತಹ ಮಾಹಿತಿಯವರು ಸರಿಯಾಗಿ ಬರ್ಕೊಂಡಿಲ್ವ, ಅವರು ಪೆನ್ಸಿಲ್ ಬರ್ಕೊಂಡಿದ್ದಾರ, ಪೆನ್ನಲ್ಲಿ ಬರ್ಕೊಂಡಿದ್ದಾರ. ಪೆನ್ಸಿಲ್ ಬರ್ಕೊಂಡಿದ್ರೆ ಅವ್ರಿಗೆ ಹೇಳ್ರಿ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಲ್ಲ, ನೀವು ಪೆನ್ನಲ್ಲಿ ಬರ್ಕೊಂಡ್ರೆ ಮಾತ್ರ ಸೈನ್ ಮಾಡ್ತೀನಿ ಅಂತ. ಯಾಕೆಂದ್ರೆ ಬಹಳ ಜನ ತುಂಬಾ ಒಟ್ಟಿಗೆ ಚೇತಿಲ್ಲ, ಹುಡುಗರು ಒಗ್ಗಟ್ಟಿದ್ದಾರೆ ಅಂತ ನಮ್ಮ ಒಗ್ಗಟ್ಟು ಇವನ್ನೆಲ್ಲ ಬಳಸ್ತಾರೆ, ತೊಂದರೆಗಳನ್ನ ಅದಕ್ಕೆ ಒಳಗಾಗಬೇಡಿ. ದಯಮಾಡಿ ಜಾತಿಗಳಲ್ಲಿ ಬಂದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ಅವ್ರು ಕೇಳುವಂಥ ಎಲ್ಲ ಮಾಹಿತಿಗಳನ್ನು ನೀಡುವಂತಹ ಒಂದು ಪ್ರಯತ್ನ ಆಗಬೇಕು. ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಕೇವಲ ಸರ್ಕಾರದ ಕೆಲಸ ಅಷ್ಟೇ ಅಲ್ಲ, ನಮ್ಮ ಸಂಘಟನೆಗಳು, ನಮ್ಮ ಜನರು, ನಮ್ಮ ಯುವಕರು ಎಲ್ಲರೂ ಕೂಡ ಮನೆಗಳಿಗೆ ಹೋಗಿ ಈ ಒಂದು ಮಾಹಿತಿಯನ್ನು ಸರಿಯಾಗಿ ಕೊಡುವಂಥ ಪ್ರಯತ್ನ ಆಗಬೇಕಾಗಿದೆ. ಆಗಲಿ ಅಂತ ಉತ್ತಮವಾದ ಒಂದು ಬೆಳವಣಿಗೆ. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಕೊಡಗು, ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಈ 4 ಜಿಲ್ಲೆಗಳಲ್ಲಿ ನಾವು ಎಸ್ ಟಿ ಇದ್ದೀವಿ. ಅಲ್ಲಿವರೆಗೆ ನಾವು ಕುರುಬ ಅಂತ ಬರ್ಸಕ್ಕೆ ನಾವು ಹೇಳಲ್ಲ, ಅವರು ಗೋಂಡ ಅಂತ ಬರ್ಸ್ತಾರೆ. ಕೊಡಗಿನಲ್ಲಿ ಬೆಟ್ಟ ಕುರುಬ, ಕಾಡು ಕುರುಬ, ಜೇನು ಕುರುಬ ಬರ್ಸ್ತಾರೆ. ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಅವರಲ್ಲೇ ಏನಿದೆ ಅಂತಂದ್ರೆ ಎಸ್ ಟಿ ಮಾತ್ರ ನಾವು ನಮ್ಮ ಜಾತಿಯನ್ನು ಆದುಗೊಂಡ ಬಳಸ್ತೀವಿ. ನಾವೆಲ್ಲರೂ ಕೂಡ ಕುರುಬರೇ ಅನ್ನೋ ಒಂದು ಮಾತನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಹಾಗೆ ಅದರಿಂದ ನಮ್ಮ ಯಾವುದೇ ರೀತಿಯ ಗೊಂದಲ ಇಲ್ಲ. ಇಂಥ ಒಂದು ಸಂದರ್ಭವನ್ನ ನಮ್ಮ ಹಾಲುಮತ ಮಹಾಸಭಾವರು ಏರ್ಪಾಡು ಮಾಡಿ ಒಂದು ಎಲ್ಲ ಅಂಕಿಅಂಶಗಳನ್ನ ಪಡ್ಕೊಂಡ ಮೇಲೆ ಇವರಿಗೆ ಅದು ಗೊತ್ತಿಲ್ಲ ಒಂದು ಡಿಕ್ಲೇರೇಷನ್ಗೆ ನೀಡಬೇಕು, ಅವರು ಸಬ್ಮಿಷನ್ ಮಾಡ್ಕೊಳ್ತಾರೆ. OTP ಬರುತ್ತೆ. ಎಲ್ಲ ನಿಮಗೆ ಮಾಹಿತಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಎಲ್ಲರೂ ಕೂಡ ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿ, ಎಲ್ಲರೂ ಕೂಡ ಅವರಿಗೆ ಉತ್ತಮವಾದಂಥ ಸಲಹೆ ಸಹಕಾರ ನೀಡುವುದು, ಜನಗಣತಿಯನ್ನು ವಿಶೇಷವಾಗಿ ಮಾಡಿಕೊಡಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ನಮ್ಮ ನವಿಲೆ ಈಶ್ವರಪ್ಪನವರಿಗೆ ಹಾಲುಮತ ಚೇತನ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷದ ಒಂದು ವಿಚಾರ. ಅನೇಕ ವರ್ಷಗಳಿಂದ ಈ ರೀತಿಯ ಸಮಾಜಮುಖಿಯಾಗಿ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಶ್ರೀಮಠದ ಜೊತೆಗೆ ಅತ್ಯಂತ ನಿಕಟವಾದಂಥ ಒಂದು ಒಡನಾಟವನ್ನು ಇಟ್ಕೊಂಡಿರುವಂಥ ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರಿಗೆ ಒಂದು ಹಾಲುಮತ ಚೇತನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಈಗ ಪ್ರಶಸ್ತಿ ಒಂದು ಗೌರವವನ್ನು ಕೂಡ ಸಿಗ್ತಾ ಇದೆ. ಎಂಥ ಮಹನೀಯರಿಗೆ ಈಗಾಗಲೇ ಆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ನಮ್ಮ ಕೇಮಲಪ್ಪನವ್ರಿಗೆ, ನಗರ ಮಾರಪ್ಪನವ್ರಿಗೆ, ಮೈಲಾರಪ್ಪನವ್ರಿಗೆ, ಈಗ ಈಶ್ವರಪ್ಪನವರಿಗೆ ಇದು ಬಹಳ ವಿಶೇಷವಾಗಿರುವಂಥ ಒಂದು ಸಂದರ್ಭ. ಅವರು 50 ವರ್ಷಗಳನ್ನು ವೈವಾಹಿಕ ಜೀವನವನ್ನು ಅವರು ನಡೆಸಿರುವಂಥವ್ರು. 50 ವರ್ಷ. ಇದರಲ್ಲಿ ಬೇರೆ ದೇಶದಲ್ಲಿ ಈ ಥರ ಇಲ್ಲ. ಅವರು 50 ವರ್ಷಕ್ಕೆ ಅದೆಷ್ಟು ಮದುವೆ ಆಗಿರ್ತಾರೆ ಗೊತ್ತಿಲ್ಲ, ಬೇರೆ ಕಡೆ ಇಲ್ಲ. ನಿಮ್ಗೇನಾದರೂ 100 ವರ್ಷ, 50 ವರ್ಷ ವೈವಾಹಿಕ ಜೀವನ ನಡೆಸಿರುವಂಥ ಆದರ್ಶ ದಂಪತಿಗಳು ಸಿಗುವಂಥದ್ದೇ ನಮ್ಮ ಭಾರತ ದೇಶದಲ್ಲಿ. ಯಾಕೆಂತ ಹೇಳಿದ್ರೆ ಒಂದು ಕೌಟುಂಬಿಕ ಚೌಕಟ್ಟಿದೆ. ಧರ್ಮದ ಆಧಾರದ ಮೇಲೆ ನಾವು ವೈವಾಹಿಕ ಜೀವನ ನಡೆಸ್ಕೊಳ್ತೀವಿ. ಸೂರ್ಯನ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ ತಾಳಿಯನ್ನು ಕಟ್ಟುವ ಸಂಪ್ರದಾಯ ನಮ್ಮಲ್ಲೇ ಇದೆ. ಅಲ್ಲಿ ಬಾರಿನಲ್ಲಿ ನಮಗಿಲ್ಲ. ಅವನು ಒಂದು ವರ್ಷಕ್ಕೆ ಈಗಾಗಲೇ ನಮ್ಮಲ್ಲಿ ಸುಧಾರಿಸಿದೆ, ಅದೊಂದು ದುರಂತ. ಆದರೆ 50 ವರ್ಷಗಳ ಕಾಲ ತಮ್ಮ ವೈವಾಹಿಕ ಜೀವನದ ಈ ಒಂದು ಸುಸಂದರ್ಭ, 6 ಜನ ಹೆಣ್ಮಕ್ಳು, ಅಳಿಯಂದ್ರು, ನಮ್ಮ ಮಲ್ಲಪ್ಪನವರಂತೂ ಅವ್ರು ನೋಡಿದ್ರೆ ಖುಷಿಯಾಗುತ್ತೆ. ಅಂಥ ಒಂದು ಒಳ್ಳೆಯ ಹಿನ್ನೆಲೆ ಇರುವಂಥ ನಮ್ಮ ನವಿಲೆ ಈಶ್ವರಪ್ಪನವ್ರಿಗೆ ಒಂದು ಹಾಲುಮತ ಚೇತನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ತುಂಬ ಸಂತೋಷದ ಸಂದರ್ಭ. ನಮ್ಮೆಲ್ಲರೂ ಕೂಡ ಒಂದು ಗೌರವ ಇದೆ. ಅವ್ರು ಇನ್ನೂ ಕೂಡ 80 ವರ್ಷ ಅವರಿಗೆ. ನಗರ ಮಾಲೀಕರು ಅವರಿಗೆ ನಿಮ್ಮ ವಯಸ್ಸು 80 ಮುದುಕರು ಅಂತ ಹೇಳಿದ್ರೆ ಕೋಪಿಸ್ಕೊಳ್ತಾರೆ. ಅದು ನಾನೇ ಹೇಳ್ತೀನಿ, ನಿಮಗೆಲ್ಲ 13-18 ನಮಗೆ ವಯಸ್ಸಾಗಿದೆ ಅಂತ ಹೇಳಿ ಅವರಿಗೆ ವಿಶೇಷವಾಗಿರುವಂಥ ಒಂದು ಕಳಕಳಿ ಇರ್ತೀನಿ. ಮಾದೇವಪ್ಪನವರಾಗಲಿ, ಈಶ್ವರಪ್ಪನವರಾಗಲಿ ಎಲ್ಲರೂ ಕೂಡ ಇವತ್ತು ಸಮಾಜ ಈ ರೀತಿ ಒಂದು ಗೌರವಿಸುವಂಥ ಕೆಲಸ ಮಾಡಬೇಕಾಗಿದೆ. ಬಗ್ಗೆ ಆಲೋಚನೆ ಮಾಡ್ತಾರೆ. ಅಂಥವರಿಗೆ ನಾವು ಕೂರಿಸಿ ಗೌರವಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಂಘಟನೆಗಳು ಮಾಡಿದಾಗಲೇ ಸಮಾಜದಲ್ಲಿ ಒಂದು ಏನೋ ಒಂದು ಬೆಳವಣಿಗೆ ಆಗಲಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಈಶ್ವರಪ್ಪ ಮತ್ತು ಅವರ ಕುಟುಂಬದಲ್ಲಿ ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ಶ್ರೀಮಠವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ
ಈ ಸಭೆಯ ಮುಂಚೆ ಅಧ್ಯಕ್ಷ ನುಡಿಯನ್ನ ಸನ್ಮಾನ್ಯ ದಾನೇಶ್ ಅವರು ಮಾತಾಡ್ತಾರೆ. ಯಾಕೆಂದ್ರೆ ಕಳೆದ 3 ಬಾರಿಯಿಂದ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಅಧ್ಯಕ್ಷರ ನುಡಿ ಲಾಸ್ಟ್ ಆಗುತ್ತೆ. ಹಾಗಾಗಿ 2 ನಿಮಿಷದಲ್ಲಿ ಅಧ್ಯಕ್ಷ ನುಡಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ದಾನೇಶ್ ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಸಂಘ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಹಾಲುಮತ ಮಹಾಸಭಾದ ಜಿಲ್ಲಾಧ್ಯಕ್ಷರು ಇವತ್ತು 63 ವರ್ಷದ ಚಿರ ಯುವಕರ ಜೊತೆ ಯುವಕನಾಗಿ, ಹಿರಿಯರ ಜೊತೆ ಹಿರಿಯನಾಗಿ ಎಲ್ಲ ಸಮಾಜದ ಬಂಧುಗಳೊಂದಿಗೆ ಬೆರೆತುಕೊಂಡು ಕನಕ ಗುರುಪೀಠದ ಪರಮ ಮನೆಯಾಗಿ ಸೇವೆ ಸಲ್ಲಿಸತಕ್ಕಂಥ ನಮ್ಮ ದಾನೇಶ್ ಅವರು ಜೋರಾಗಿ, ಯಾಕೆಂದ್ರೆ ಶ್ರಮ ಬಹಳ ಇದೆ, ಜೋರಾಗಿ ಒಮ್ಮೆ ಚಪ್ಪಾಳೆ ತಗೊಳ್ಬೇಕು ದಾನೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋದೇ ಇಲ್ಲ, ಎಲ್ಲರೂ ಮಾತಾಡಿದ್ದಾರೆ. ಹಾಗಾಗಿ ಪರಮಪೂಜ್ಯ ಜಗದ್ಗುರುಗಳಾದಂಥ ಶ್ರೀ 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 ವಿವೇಕಾನಂದ ಪೂರ್ಣಿ ಮಹಾಕಾವ್ಯಗಳ ಅನೇಕ ಅವರ ಪಾದಚರಣೆಗಳನ್ನು ನಮಿಸಿಕೊಳ್ಳುತ್ತಾ ಹಾಗೂ ಗುರುಗಳಾದಂಥ ನಮ್ಮ ಈಶ್ವರಾನಂದ ಪೂರ್ಣಿ ಮಹಾಕಾವ್ಯಗಳು ಮಾಡ್ತಾ ಇದ್ದೀವಿ. ನನಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ, ಹಂಗಾಗಿ ಇನ್ನೆರಡು ಮಾತಾಡ್ತೀನಿ, ತಪ್ಪಾಗಿ ತಿಳ್ಕೊಂಬೇಡಿ. ದಾನಿಗಳು ಹಾಲುಮತ ಮಹಾಸಭಾ ರಾಜ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಶಾಂತ್ ಅವರೇ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಗಣೇಶ್ ಬೀಳಿಗೆ ಅವರೇ ಹಾಗೂ ಅಧ್ಯಕ್ಷರಾದಂಥ ದೊಡ್ಡಪ್ಪನವರೇ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಪ್ರಕಾಶ್ ಅಣ್ಣನವರೇ ಹಾಗೂ ವಿನಯ್ ಅವರೇ ಮತ್ತು ಅಂತ ನನಗೆ ಸಮಾಜದ ಪ್ರಮುಖರಾದ ಅಧ್ಯಕ್ಷರೇ, ಸದಸ್ಯರುಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಂಥ ಒಂದು ಅಭಿವೃದ್ಧಿ ಸಮಾಜದ ತಾಯಂದಿರು, ಅಣ್ಣ ತಮ್ಮಂದಿರು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತೇನೆ. ಮತ್ತು ಪೂಜ್ಯರಾದ ನಮ್ಮ ಈಶ್ವರ ಸ್ವಾಮೀಜಿಗಳಿಗೂ, ನ್ಯಾಯಾಧೀಶರಾದ ನಮ್ಮ ಶಿವನವರಿಗೂ, ವೇದಿಕೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡುತ್ತೇನೆ. ಇವತ್ತಿನ ನನ್ನ 55 ವರ್ಷದ ದಾಂಪತ್ಯ ಜೀವನದಲ್ಲಿ 81 ವರ್ಷದ ವಯಸ್ಸಿನಲ್ಲಿ ನಮ್ಮ ಹಾಲುಮತ ಸಮಾಜದ ದೃಷ್ಟಿ ಇಷ್ಟು ಅದ್ದೂರಿಯಾಗಿ ನನಗೊಂದು ಹಾಲುಮತ ಚೇತನ ಕೊಟ್ಟಿದ್ದಾರೆ. ನಾನು ಅವರು ಎಷ್ಟು ನಾನು ಹೇಳೋದು ನಾನು ಕಮ್ಮಿದೆ, ಮತ್ತೊಮ್ಮೆ ನನಗೆ ಧನ್ಯವಾದ ಹೇಳ್ತೇನೆ. ಈ ಸಭೆಗೆ ಬಂದಂಥ ನನ್ನ ಅಭಿಮಾನಿಗಳು, ನಮ್ಮ ರೋಟರಿ ಅಧ್ಯಕ್ಷರಾದ ಗುರುಸ್ವಾಮಿಯವರು, ನಮ್ಮ ಶಂಕರಣ್ಣವರು, ಇವರು ಸಹ ನಾನು ನಮಸ್ಕಾರ ಹೇಳ್ತೇನೆ. ನಮ್ಮ ಬಾಲಭಾವಿಗೆ ಬರ್ತಕ್ಕಂಥ ಯಜಮಾನರಾದ ಚಿಕ್ಕಣ್ಣವರು, ಕರಿಮಕ್ಕವರು ಮತ್ತು ಗಂಡು ಮಕ್ಕಳು, ಗಂಡು ಮಕ್ಕಳು, ನನ್ನ 7 ಹೆಣ್ಮಕ್ಳು. ಇದು ವಿಶೇಷ. ಕಳೆದ 6 ದಿನ ನಮ್ಮಪ್ಪ 40 ಜನ 35 ಜನ ಒಟ್ಟು ಕುಟುಂಬ ಇತ್ತು. ನಂದು ಇವತ್ತು 6 ದಿನ ಅಳಿಯರು 14 ಜನ ಒಂದೇ ಒಂದ್ಬಿಟ್ಟು 29 ಜನ ಸಂಸಾರ ಇದೆ. ಮೊಮ್ಮಕ್ಕಳು ಸೇರಿ 29 ಒಂದೇ ಸಂಸಾರ ಇದೆ ನನ್ನ ಊರಿಗೆ. ಅಂದಾಗ ಅದು ಪರಮಾತ್ಮ ನನ್ನ ತಂದೆ ತಾಯಿ ಆಗ್ತದೆ, ನನ್ನ ಮಕ್ಕಳು ನನ್ನ ಆಗ್ತದೆ. ಏಕೆಂದರೆ ಏನ ಮಾಡ್ತೀವಿ ಅದು ದೇವಾಕ್ಯ ದೇವತಾಗಿ ಇವತ್ತು ಇಷ್ಟೇ ನಾನು ಇದಕ್ಕೆಲ್ಲ ಕಾಲಕರ್ತ ಪ್ರಧಾನರು ನಾಗರಾಜು ಒಂದು ಸಮಸ್ಯೆ ಇದೆ. 22 ವರ್ಷದ ನನಗೆಲ್ಲ ಒಂದು ವಾಣಿಯನ್ನು, ಅವರ ಒಂದು ಸಂದೇಶವನ್ನು ಜೀವನದಲ್ಲಿ ಪರಿಪಾಲಿಸ್ತಾ ಬಂದಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಮಾತಾಡ್ತಾರೆ. ಏನು ಹೇಳ್ತಾರೆ? ಬಸವಣ್ಣವರು ಮಾತಾಡ್ತಾರೆ 12ನೇ ಶತಮಾನದಲ್ಲಿ ಏನು ಹೇಳ್ತಾರೆ? ಕಾಯಕವೇ ಅದು ಯಾವಾಗ ಪ್ರತಿಯೊಬ್ಬರ ಮನಸ್ಸು ಮಾಡ್ತೀವಿ. ನಮ್ಮ ಜೀವನದಲ್ಲಿ ಏನೇನು ಕಾಯಕ ಆಗಿಲ್ಲ, ಇಷ್ಟೇ ನಾವು ಮಾಡ್ತೇವೆ, ನಾವು ಕಾಯಕ ಮಾಡ್ತೇವೆ. ಆ ಕಾಯಕ ಬಂದಿರೋಣ 12ನೇ ಶತಮಾನದಲ್ಲಿ ನಮ್ಮ ಕನ್ನಡದವರು ಮಾತು ಹೇಳಿದೆ, ಕುಲಗಳನ್ನು ಒಳಗಾಗಬೇಕು. ಇವತ್ತಿನ ಕಾಲದಲ್ಲಿ ಎಷ್ಟು ಜಾತಿ ಸಮಸ್ಯೆ ಆಗಬಾರ್ದು.
ಏನಾದರೂ ಮಾತಾಡಿದ್ರು ಮಾನವ ಕೊಟ್ಟರು ಹಾಗೆ ಹುಚ್ಚಪ್ಪದಲ್ಲಿ ಇಷ್ಟು ನಮ್ಮ ಮನದಲ್ಲಿ ಗಟ್ಟಿ ಮಾಡ್ತಾರೆ. ಕಾಯಕ ಬಸವಣ್ಣನ ಕಾಯಕ ಕಾಯಿಸಿ ನಮಗೆ ಜಾತಿ ಇಲ್ಲ, ಮಾನವ ಜಾತಿ ಒಂದೇ. ನಾವು ಉತ್ತರಬೇಕು. ಆದ್ದರಿಂದ ಎಲ್ಲರಿಗೂ ಜನರಿಗೆ ಈ ಮಕ್ಕಳನ್ನ ನಾವು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಯಾರು ಮೊಬೈಲ್ ಆಗಲಿ ಈ ಮಾಧ್ಯಮವನ್ನು ಆದಷ್ಟು ಶೋ ಮಾಡಿ ಭವಿಷ್ಯ ಮಾಡಬೇಕು ಹೇಳಿ ನಾನು ಮಾತನಾಡಿದ್ದೇನೆ. ಕಾರ್ಯಕ್ರಮ ನೆರವೇರಲು ಮೂಲ ಕಾರಣೀಭೂತರು ನಮ್ಮ ದಾನಿಗಳು. ಆ ದಾನಿಗಳಿಗೆ ನಾವು ಸದಾ ಶಿರೋಮಣಿಯಾಗಿರಬೇಕು. ಹಾಗಾಗಿ ಆ ದಾನಿಗಳನ್ನು ಸ್ಮರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆಶಯ, ಕರ್ತವ್ಯ, ಆದ್ಯ ಕರ್ತವ್ಯ ಕೂಡ ಹೌದು. ಯಾಕಂದರೆ ಇವತ್ತು ನಾವು ಸುಮಾರು 83 ಮಕ್ಕಳಿಗೆ ಇವತ್ತು 2,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದೀವಿ. ಇಷ್ಟೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಈ ಅವರು ವಿಶೇಷ ಕಾರ್ಯಗಳು ಆ ಪ್ರೋತ್ಸಾಹದಿಂದ ಎಲ್ಲರೂ ನಡೆಸಿಕೊಂಡು ಶೇಖರಣೆ ಗುಡ್ಡಪ್ಪನವರು, ನಾವು ಮುಖಂಡರು, ನಾವು ಒಂದು ವಾಟ್ಸಪ್ ಸಂದೇಶಕ್ಕೆ ನಾನು ಒಂದು ಕೊಡ್ತೀನಿ. ಈ ಕಾರ್ಯಕ್ರಮ ಮಾಡ್ತೀನಿ. ಮುಂದಿನ ವರ್ಷ ನಾವು 10 ಕೋಟಿ ಶಕ್ತಿ ಕೊಡಿ ಅಂತೇಳಿ ನನಗೆ ಸಾಧನೆ ನೀಡಿದ್ದಾರೆ. ಶೇಖರಣೆ ಗುಡ್ಡಪ್ಪನವರು ದಯಮಾಡಿ ನೀವು ಏನು ಮಾಡಿ ಯಾವಾಗಲೂ ಕೂಡ ನೂತನ ಕಾರ್ಯಕ್ರಮಗಳನ್ನು ಹಾಡುತ್ತಾರೆ ಮತ್ತು ಸಂಗ್ರಹ ಮಾಡ್ತೀವಿ. ಅವರು ಈ ಸಂಪೂರ್ಣ ಕಾನೂನು ವ್ಯವಸ್ಥೆ ಅವರು ವಹಿಸಿಕೊಂಡು ಅವರು ಕೂಡ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು. ವಿಜಯ್ ಕುಮಾರ್ ಭಣಿ ಅವರು ಕೂಡ ನಮಗೆ ಸಹಾಯವನ್ನು ನೀಡಿದ ಅವರು ಕೂಡ ವೇದಿಕೆಗೊಂಡು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು. ಹರೀಶ್ ಕುಮಾರ್ ಕೃಷಿ ಅಧಿಕಾರಿಗಳು ಶಿವಮೊಗ್ಗ ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ